ನಮಸ್ಕಾರ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಈ ತಪ್ಪುಗಳು ಮಾಡ್ತಾ ಇರ್ತೀರ. ಅದಕ್ಕೆ ದೇವರು ಒಲಿಯೋದಿಲ್ಲ. ಅದಕ್ಕೆ ಫಲ ಸಿಗಲ್ಲ. ದೇವಸ್ಥಾನಕ್ಕೆ ಹೋದರೂ, ಪುಣ್ಯಕ್ಷೇತ್ರಗಳಿಗೆ ಹೋದರೂ ಅಲ್ಲಿ ನೀವು ಈ ತಪ್ಪುಗಳು ಮಾಡ್ತಾ ಇರ್ತೀರ. ಹಂಗಾಗಿ ಅದಕ್ಕೆ ಫಲ ಬರಲ್ಲ, ಫಲ ಸಿಗಲ್ಲ. ಹಾಗಾಗಿ ನಾವೆಷ್ಟು ದೇವಸ್ಥಾನಕ್ಕೆ ಹೋದರೂ, ಎಷ್ಟು ಪುಣ್ಯಕ್ಷೇತ್ರಗಳಿಗೆ ಹೋದರೂ ದೇವ್ರಿಗೆ ಅಷ್ಟು ಬೇಡ್ಕೊಂಡ್ವಿ, ಇಷ್ಟು ಬೇಡ್ಕೊಂಡ್ವಿ, ಹರಕೆ ಹೊತ್ಕೊಂಡ್ವಿ, ಸಂಕಲ್ಪಗಳು ಮಾಡ್ಕೊಂಡ್ವಿ, ಹೋಮ ಯಾಗ ಯಜ್ಞ ಅನುಷ್ಠಾನ, ಉಪವಾಸ, ಉರುಳು ಸೇವೆ, ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡ್ವಿ. ನಮಗೆ ದೇವರು ಏನೂ ಫಲ ಕೊಡಲಿಲ್ಲ ಅಂತ ಬೈಕಂತಿರ್ತಾರೆ. ಯಾವುದೇ ದೇವಸ್ಥಾನಕ್ಕೆ ಹೋದರೂ, ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದರೂ ಈ ತಪ್ಪು ಮಾಡ್ತಾ ಇರ್ತೀರ ನೀವು. ಅದಕ್ಕೆ ದೇವರು ಒಲಿಯಲ್ಲ. ಹೇಗೆ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಹೈಪ್ ಬಟನ್ ಇರುತ್ತೆ, ಹೈಪ್ ಬಟನ್ ಪ್ರೆಸ್ ಮಾಡಿ. ಈಗ ಮನುಷ್ಯ ದೇವಸ್ಥಾನಕ್ಕೆ ಹೋಗೋದು ಏನಕ್ಕೆ? ಒಂದು ನೆಮ್ಮದಿಗೆ, ಒಂದು ಶಾಂತಿಗೆ. ಈಗ ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪೀಠಿಕೆಗಳು ಹಾಕ್ತಿರ್ತೀವಿ. ಸೈಟು ಆಗಬೇಕಪ್ಪ, ನಮಗೆ ಮನೆ ಕಟ್ಟಬೇಕಪ್ಪ, ಅಪಾರ್ಟ್ಮೆಂಟ್ ತಗೊಬೇಕಪ್ಪ, ಜಮೀನು ಖರೀದಿ ಮಾಡಬೇಕಪ್ಪ, ಅಥವಾ ಸೈಟು, ಮನೆ, ಅಪಾರ್ಟ್ಮೆಂಟು, ಭೂಮಿ ಮಾರಾಟವಾಗಬೇಕಪ್ಪ ಅಂತ. ಇಲ್ಲ ಮನೆಗಳಿಗೆ ಬಾಡಿಗೆಗಳು ಬರಬೇಕಪ್ಪ, ಮನೆಗೆ ಬಾಡಿಗೆಗೆ ಯಾರೂ ಬರ್ತಾಯಿಲ್ಲ, ಲೀಸಿಗೆ ಯಾರೂ ಬರ್ತಾಯಿಲ್ಲ, ಬಾಡಿಗೆ ಬರಂಗೆ ಮಾಡಪ್ಪ, ಮಳಿಗೆಗಳಿಗೆ ಕಾಂಪ್ಲೆಕ್ಸ್ ಇದ್ದಾವೆ, ಒಳ್ಳೆ ಬಾಡಿಗೆ ಬರಂಗೆ ಮಾಡಪ್ಪ ಅಂತ ಕೇಳ್ಕೊಳ್ಳೋದು. ಆಮೇಲೆ ಮದುವೆ ವಿಚಾರಕ್ಕೆ ಕೇಳ್ಕೊಂತೀರ. ಮಗನಿಗೆ ಒಳ್ಳೆ ಸೊಸೆ ಸಿಗಬೇಕು, ಹೆಂಡತಿ ಸಿಗಬೇಕು, ನನ್ನ ಮಗಳಿಗೆ ಒಳ್ಳೆ ಗಂಡ ಸಿಗಬೇಕು, ಒಳ್ಳೆ ಅಳಿಯ ಸಿಗಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಉದ್ಯೋಗ ಸಿಕ್ಬಿಟ್ರೆ ಸಾಕು, ಫಾರಿನಲ್ಲಿ ಸೆಟ್ಲಾಗ್ಬಿಟ್ರೆ ಸಾಕು, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಮುಂದೆ ಬರಬೇಕು, ನಮ್ಗೆ ಹಣಕಾಸಿನ ಸಮಸ್ಯೆ ಇದೆ, ನಮಗೆ ವಿಪರೀತ ಸಾಲಬಾಧೆ ಸಮಸ್ಯೆ ಇದೆ, ನಮಗೆ ಕೊಟ್ಟಿರೋ ಹಣ ಬರ್ತಿಲ್ಲ, ಮೈ ತುಂಬ ಸಾಲ ಮಾಡ್ಕೊಂಡಿದ್ದೀವಿ, ತೀರ್ಸ ಹಂಗೆ ಏನಾದರೂ ಒಂದು ದಾರಿ ತೋರಿಸು. ಈ ರೀತಿ ಮನುಷ್ಯ, ನಾವು ಕಾರ್ ತಗೊಬೇಕು, ಎಲ್ಲರೂ ಹೆಂಗೆಂಗೋ ಇದ್ದಾರೆ, ಏನೇನೋ ಆದರೂ ನಾವಿನ್ನೂ ಏನೂ ಆಗಲಿಲ್ಲ, ನಮಗೆ ಯಾವಾಗ ಕಂಡುಬಿಡ್ತೀಯ ನೀನು, ನಿನ್ನ ಸನ್ನಿಧಿಗೆ ಬಂದಿದ್ದೀನಿ ಅಂತ ಅಪ್ಲಿಕೇಶನ್ಸ್ ಹಾಕ್ತಾನೇ ಇರ್ತೀವಿ, ಪೀಠಿಕೆಗಳು ಹಾಕ್ತಾನೇ ಇರ್ತೀವಿ ಅಪ್ಲಿಕೇಶನ್ಸ್. ನೋಡಿ, ದೇವಸ್ಥಾನಕ್ಕೆ ಹೋದಾಗ, ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಹೋಗಿ, ಅಲ್ಲಿ ಹೋದಾಗ ಈ ತಪ್ಪುಗಳು ಮಾಡೋಕ್ಕೆ ಹೋಗಬೇಡಿ. ಈ ತಪ್ಪುಗಳು ಯಾವುದಪ್ಪ ಅಂತಂದರೆ, ಇಷ್ಟೆಲ್ಲ ಡಿಮ್ಯಾಂಡ್ಸ್ ಕೇಳೋದಕ್ಕಿಂತ ಮುಂಚೆ ಭಗವಂತನಿಗೆಲ್ಲ ಗೊತ್ತಲ್ವ, ನಿಮಗೇನು ಕೊಡಬೇಕು, ನಾನು ಏನು ಕೊಡಬಾರ್ದು ಅಂತ. ಅಲ್ಲಿ ಬರೀ ಮಂತ್ರದ ಮುಖಾಂತರ ಕೇಳ್ಕೊಳ್ಳಿ ಅಷ್ಟೇ. ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ, ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಹೋಗ್ರಿ, ಅಲ್ಲಿ ಮಂತ್ರಗಳು ಹೇಳ್ಕೊಳ್ಳಿ. ಮಂತ್ರಗಳು ಅನ್ಲಿಮಿಟೆಡ್ ಪಠಣೆ ಮಾಡಿ. ದೇವರಿಗೆ ಇಷ್ಟೇ ಕೇಳಬೇಕು ನೀವು, ಉಸಿರು ಇರೋವರೆಗೂ, ಉಸಿರು ಹೋಗೋವರೆಗೂ ಒಳ್ಳೆ ಆರೋಗ್ಯನ ದಯಪಾಲಿಸಪ್ಪ ಅಂತ. ನಾನು ಸಾಯೋ ಸಂದರ್ಭದಲ್ಲಿ ನರಳಾಡಿ ಹಿಂಸೆ ಪಟ್ಟು ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಸಾಯಬಾರ್ದು. ಒಳ್ಳೆ ಸಾವು ಕೊಡಪ್ಪ ನನಗೆ, ಯಾವಾಗ ಸಾವು ಕೊಟ್ಟರು ಅದು ನಿಂದೆ, ಒಳ್ಳೆ ಸಾವು ಕೊಡಪ್ಪ ಅಂತ ಕೇಳ್ಕೊಬೇಕು. ಎರಡನೇದು, 4 ಜನಕ್ಕೆ ದಾನ ಧರ್ಮ ಮಾಡ ಅಂತ ಮನಸ್ಸು ಕೊಡಪ್ಪ. ದಾನ ಧರ್ಮ ಪ್ರಾಣಿ ಪಶು ಪಕ್ಷಿಗಳಿಗಾಗಲಿ, ಯಾರಿಗೇ ಆಗಲಿ, ವಿದ್ಯಾದಾನ ಆಗ್ಬೋದು, ಅನ್ನದಾನ ಆಗ್ಬೋದು, ದುಡ್ಡಿನ ದಾನ ಆಗ್ಬೋದು, ಜ್ಞಾನದ ದಾನ ಆಗ್ಬೋದು, ಆಶ್ರಯ ಕೊಡೋ ದಾನ ಆಗ್ಬೋದು. 4 ಜನಕ್ಕೆ ದಾನ ಧರ್ಮ ಮಾಡಿ ನನ್ನ ಕರ್ಮದ ಪಾಪಗಳನ್ನ ಕಳ್ಕಣ ಅಂತ ಒಂದು ಒಳ್ಳೆ ಮನಸ್ಸು ಕೊಡಪ್ಪ. ಅವರು ಒಳ್ಳೆಯರೋ ಕೆಟ್ಟರೋ ಗೊತ್ತಿಲ್ಲ, ನಾನು ಇರೋವರೆಗೂ 4 ಜನಕ್ಕೆ ದಾನ ಧರ್ಮ ಮಾಡ ಅಂತ ಒಂದು ಮನಸ್ಸು ಕೊಡಪ್ಪ ನನಗೆ. ಇನ್ನು ಉಳಿದಿದ್ದೆಲ್ಲ ಗ್ರೇಸ್ ಪೀರಿಯಡ್, ನಿಂದಪ್ಪ ಭಗವಂತ, ನಿಂದು. ಇಷ್ಟು ಕೇಳ್ಕೊಬೇಕಷ್ಟೆ. ಯಾಕೆಂದರೆ ಭಗವಂತನಿಗೆ ಎಲ್ಲ ಗೊತ್ತಿದೆ, ನಮಗೇನು ಕೊಡಬೇಕು, ಏನು ಕೊಡಬಾರ್ದು ಅಂತ. ಅದನ್ನೇ ಜಾತಕಗಳಲ್ಲಿ
ಸೀಕ್ರೆಟಾಗಿ ಇಟ್ಟಿರ್ತಾನೆ ಗ್ರಹಗಳ ಮುಖಾಂತರ. ಒಂದು ರಾಶಿ ನಕ್ಷತ್ರ, ಒಂದು ಲಗ್ನ, ಗ್ರಹಗಳ ಒಂದು ಪ್ಲೇಸ್ಮೆಂಟು, ಉಚ್ಚ ಕ್ಷೇತ್ರ, ನೀಚ ಕ್ಷೇತ್ರ, ಸ್ವಕ್ಷೇತ್ರ, ಡಿಗ್ರಿ ವೈಸು, ಅದು ದಶಾಭುಕ್ತಿ ಅಂತರ್ಭುಕ್ತಿಗಳ ಪ್ರಕಾರ ಬರ್ತಾ ಹೋಗುತ್ತೆ. ಅದನ್ನೇ ಗುಡ್ ಟೈಮು ಬ್ಯಾಡ್ ಟೈಮ್ ಅಂತ ಹೇಳ್ತೀವಿ. ಗುಡ್ ಟೈಮ್ ಅಂದರೆ ಈ ಪೀರಿಯಡಿಂದ ಈ ಪೀರಿಯಡ್ ಒಳ್ಳೆ ಶುಭ ಪೀರಿಯಡು. ಆ ಟೈಮಲ್ಲಿ ಇನ್ನೂ ಆಸೆ ದುರಾಸೆ ವಿಪರೀತ ಪಟ್ಬಿಟ್ರೆ ಇರೋದನ್ನ ಕಳ್ಕೊಂಬಿಡ್ತಾರೆ. ಒಳ್ಳೆ ಟೈಮ್ ಬಂದಾಗೂ ಅಷ್ಟೇ ನೋಡಿದ್ದೀನಿ ನಾನು ತುಂಬ. ಇನ್ನು ಬ್ಯಾಡ್ ಟೈಮ್ ಬಂದಾಗ ಹುಷಾರಾಗಿರಬೇಕು, ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡ್ಕೊಬಾರ್ದು, ಆರೋಗ್ಯದ ಕಡೆ ಗಮನ ಕೊಡಬೇಕು, ಕಾಮನ್ ಸೆನ್ಸ್ ಇಟ್ಕೊಬೇಕು, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಬೇಕು, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡಿ ಬದುಕಬೇಕು, ಆಸೆ ದುರಾಸೆಗಳನ್ನ ಕಡಿಮೆ ಇಟ್ಕೊಬೇಕು. ಹೆಚ್ಚಾಗಿ ಯಾವುದೇ ದೇವಸ್ಥಾನಗಳಿಗೆ ಹೋಗ್ರಿ, ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಹೋಗ್ರಿ, ಇಷ್ಟುದ್ದ ಡಿಮ್ಯಾಂಡ್ಸ್ ಪೀಠಿಕೆಗಳು ಹಾಕಿದಾಗ ಭಗವಂತ ಪರೀಕ್ಷೆಗಳ ಮೇಲೆ ಪರೀಕ್ಷೆ ಮಾಡಿಬಿಡ್ತಾನೆ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಮಂತ್ರಗಳು ಅನ್ಲಿಮಿಟೆಡ್ ಪಠಣೆ ಮಾಡಿ ಅಷ್ಟೇ. ಉಸಿರಿರೋವರೆಗೂ ಆರೋಗ್ಯ, ಉಸಿರು ಹೋಗೋವರೆಗೂ ಒಳ್ಳೆ ಆರೋಗ್ಯ ದಯಪಾಲಿಸಪ್ಪ, 4 ಜನಕ್ಕೆ ದಾನ ಧರ್ಮ ಮಾಡ ಅಂತ ಒಳ್ಳೆ ಮನಸ್ಸು ಕೊಡು ನನಗೆ ಅಂತ ಕೇಳ್ಕೊಬೇಕು. ಇನ್ನು ಉಳಿದಿದ್ದೆಲ್ಲ ಬೋನಸ್ಸು. ಭಗವಂತ ಅವನೇನು ಕೊಡಬೇಕಂತ ಇರುತ್ತೋ ಅವನು ಕೊಟ್ಟೇ ಕೊಡ್ತಾನೆ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು. ಈಗ ಒಳ್ಳೇದು ಬಂದರೆ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊತೀವ, ಕೆಟ್ಟದಾದ ಬಂದರೂ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅದೇ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೈಪ್ ಮಾಡಿ. ನಮಸ್ಕಾರ.